ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಆ ರೀತಿ ತುಂಬ ಗಾಬರಿಯಾಗುವಂತಹ ಯಾವುದೇ ಪ್ರಸಂಗಗಳು ಸಂಭವಿಸದೇ ಇದ್ದರೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಆಗಿ ಬೇರೆಲ್ಲ ಕೆಲಸಗಳಿಗೆ ತೊಂದರೆಯನ್ನು ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಮೌನಕ್ಕೆ ಶರಣು ಹೋಗಬೇಕು. ಇದರ ಅರ್ಥ ಯಾವುದೋ ಸಂದರ್ಭದಲ್ಲಿ ಏನೋ ಮಾತನ್ನಾಡಿ ಆ ಒಂದು ನಗೆಪಾಟಲಿಗೆ ಈಡಾಗ್ತಕ್ಕಂಥದ್ದು ಬೇಡ, ಜೊತೆಗೆ ಅವಮಾನ ಮಾಡಿಕೊಳ್ಳುವಂಥದ್ದು ಬೇಡ. ನಿಮ್ಮಿಂದನೇ ಈ ತಪ್ಪ ಆಯಿತು ಅನ್ನುವಂತಹ ಕಪ್ಪು ಚುಕ್ಕಿಯೂ ಕೂಡ ನಿಮಗೆ ಬೇಡ ಅನ್ನುವಂತಹ ಅರ್ಥ. ಅನಗತ್ಯವಾದಂತಹ ಕೆಲಸಗಳು ನಿಮಗೆ ತೊಂದರೆಯನ್ನು ಮಾಡುತ್ತೆ. ಆ ಕೆಲಸಗಳಲ್ಲೇ ನೀವು ಭಾಗಿಗಳಾಗ್ತೀರಿ. ಅಂತಹ ಕೆಲಸಗಳೇ ನಿಮ್ಮ ಮುಂದೆ ಸವಾಲಾಗಿ ಬರುತ್ತೆ. ಅದು ನಿಮಗೆ ಬೇಡವಾದಂಥದ್ದು. ಆದರೂ ಕೂಡ ಅದರಲ್ಲಿ ನಿಮಗೆ ಆಸಕ್ತಿ ಬರುವಂತಹ ಸಮಯ. ಆತ್ಮೀಯರ ಜೊತೆಯಲ್ಲಿ ಮನಸ್ತಾಪವನ್ನು ಮಾಡಿಕೊಳ್ತೀರಿ. ಯಾರು ನಿಮಗೆ ತುಂಬ ಬೇಕಾದಂಥವ್ರು ಇರ್ತಾರೆ ಅವರ ಜೊತೆಯಲ್ಲೇ ಮಾತಿಗೋ ವಾದಕ್ಕೋ ಇಳಿದು ನಿಷ್ಠುರವನ್ನು ಮಾಡಿಕೊಳ್ತೀರಿ. ಕೊನೆಯಲ್ಲಿ ಬೇಸರವನ್ನು ಪಡ್ತೀರಿ. ಅಷ್ಟೊತ್ತಿಗೆ ಸಮಯ ಮೀರಿ ಹೋಗಿರತಕ್ಕಂಥದ್ದು. ಸ್ನೇಹಿತರ ಮನೆಯಿಂದ ಅಶುಭವಾದಂತಹ ವಾರ್ತೆಯನ್ನು ಕೇಳ್ತೀರಿ. ಸ್ನೇಹಿತರ ಮನೆಯಲ್ಲಿ ಏನೋ ಸಮಸ್ಯೆ ಅಥವಾ ಇನ್ನೇನೋ ಅವರಿಗೆ ಏನೋ ನೋವಾಗ್ತಕ್ಕಂತಹ ವಿಚಾರ ನಿಮ್ಮವರೆಗೂ ಬಂದು ನಿಮಗೂ ಕೂಡ ಅದು ಸ್ವಲ್ಪ ಬೇಸರವಾಗ್ತಕ್ಕಂಥದ್ದಾಗತ್ತೆ. ದೈನಂದಿನ ಕಾರ್ಯಗಳಿಗೂ ಕೂಡ ತೊಂದರೆಯಾಗ್ತಕ್ಕಂಥದ್ದು. ದಿನನಿತ್ಯದ ಒಂದು ದಿನಚರಿ ಏನಿರುತ್ತೆ ಅದಕ್ಕೂ ಕೂಡ ವ್ಯತ್ಯಾಸವಾಗ್ತಕ್ಕಂತಹ ಸಾಧ್ಯತೆ. ಸ್ನೇಹಿತರ ಸಹಾಯವನ್ನು ಪಡ್ಕೊಳ್ತೀರಿ. ಎಲ್ಲವೂ ಕೂಡ ಒಂಥರ ಬೇಸರವಾಗಿ ಮುಕ್ತಾಯವಾಗತಕ್ಕಂತಹ ದಿವಸವಾಗತ್ತೆ. ಬಾಲಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಮನಸಾರೆ ಪ್ರಾರ್ಥಿಸಿ ಶುಭವಾಗಿ. ವೃಷಭ ರಾಶಿ. ಶಾರೀರಿಕವಾಗಿ ಏನೋ ಒಂದು ರೀತಿಯ ಸಮಾಧಾನ, ಶರೀರದಲ್ಲಿ ನಿಮಗೆ ಉಲ್ಲಾಸವನ್ನು ಕಾಣತಕ್ಕಂತಹ ದಿವಸ. ಜೊತೆಗೆ ಹೆಚ್ಚಿನ ಖರ್ಚಿಗೆ ಕಡಿವಾಣವನ್ನು ಹಾಕಬೇಕು. ಖರ್ಚು ತುಂಬ ಅನ್ನುವಂತಹ ಒಂದು ವಾತಾವರಣ ನಿಮಗೆ ಕಾಣುತ್ತೆ ಈ ದಿವಸ. ಅದನ್ನು ಹಾಗೇ ನೀವು ಮುಂದುವರಿಸ್ಕೊಂಡು ಹೋದರೆ ಆರ್ಥಿಕವಾಗಿ ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಅಂತ ಅರ್ಥ. ನಿಮ್ಮ ಮುಗ್ಧವಾದಂತಹ ಮನಸ್ಸು ಬೇರೆಯವರಿಗೆ ಸಹಾಯಕವಾಗಬಹುದು ಈ ದಿವಸದ ಮಟ್ಟಿಗೆ. ಯಾಕೆ ಅಂತಂದರೆ ವ್ಯಾವಹಾರಿಕವಾಗಿ ನೀವು ಯಾರೋ ಏನೋ ಕೇಳಿದಾಗ ಆಯಿತು ಪರವಾಗಿಲ್ಲ ಅನ್ನುವಂತಹ ಒಂದು ಮೃದುವಾದಂತಹ ಧೋರಣೆ ಏನಿದೆ ಅದರಿಂದ ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ ಆದರೂ ಕೂಡ ಅದರ ಉಪಯೋಗವನ್ನು ಬೇರೆಯವರು ಪಡ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ದಿನದ ವಾತಾವರಣವನ್ನು ತುಂಬ ಒಳ್ಳೆಯದಾಗಿ ಸ್ವೀಕಾರ ಮಾಡಿ. ಇವತ್ತು ಏನೇನೋ ಹಲವಾರು ವಾತಾವರಣಗಳು ನಿಮ್ಮ ಕಣ್ಣೆದುರುಗಡೆ ಬರುತ್ತೆ. ಅದೆಲ್ಲವನ್ನೂ ಕೂಡ ಧನಾತ್ಮಕವಾಗಿ ಚಿಂತನೆಯನ್ನು ಮಾಡ್ತಾ ಅದರಿಂದ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಭಾವನೆಯಲ್ಲಿ ನೀವು ಮುಂದುವರೆದರೆ ಅದು ನಿಮಗೆ ಒಂದಷ್ಟು ಒಳ್ಳೆಯ ಕೆಲಸಗಳಿಗೆ ಸಹಾಯಕವಾಗುತ್ತೆ ಅಂತ ಅರ್ಥ. ಕುಟುಂಬದವರ ಹೊಗಳಿಕೆ ಏನಿದೆ ಅದು ನಿಮಗೆ ಸ್ಫೂರ್ತಿಯಾಗುತ್ತೆ. ನೀವು ಯಾವುದೇ ಕೆಲಸ ಮಾಡಲಿ, ಏನೇ ಮಾತನಾಡಲಿ, ಯಾವ ನಿರ್ಧಾರವನ್ನು ಮಾಡಲಿ, ಇದೆಲ್ಲವುದಕ್ಕೂ ಕೂಡ ನೀನು ಮಾಡಿದ್ದು ಸರಿ ಅಂತ ಹೇಳಿ ಕುಟುಂಬದವರು ಹೇಳಿಬಿಟ್ರೆ ನಿಮಗೆ ಇನ್ನೊಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ, ಇನ್ನೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅದು ಸ್ಫೂರ್ತಿಯಾಗತ್ತೆ ಅಂತ ಹೇಳುವಂಥದ್ದು. ತಂದೆಯವರಿಗೆ ಹೃದಯ ಸಂಬಂಧಿಯಾದಂತಹ ಸಮಸ್ಯೆ ಕಾಡಬಹುದು. ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ನೀವೇನಾದರೂ ಬೇಜವಾಬ್ದಾರಿಯನ್ನು ತೋರಿಸಿದರೆ ತಂದೆಯವರಿಗೆ ತೊಂದರೆ ಆಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ. ಜ್ಯೋತಿಷದಲ್ಲಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅನ್ನುವಂತಹ ಮಾತಿದೆ. ಅಂದರೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಯಗಳಾದರೆ, ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾದರೆ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಬೇಕು, ಅವನ ಅನುಗ್ರಹವನ್ನು ಪಡಿಬೇಕು ಅಂತಕ್ಕಂಥದ್ದು ಶುಭವಾಗಿ. ಮಿಥುನ ರಾಶಿ. ದಿನದ ಆರಂಭ ತುಂಬ ಸಂತೋಷಕರವಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲವೂ ಕೂಡ ಉಲ್ಲಸಿತವಾಗಿರುತ್ತೆ. ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಏನೋ ಒಂದು ರೀತಿಯ ಮನಸ್ಸಿನಲ್ಲಿ ಆನಂದ, ಖುಷಿ, ಉತ್ಸಾಹ. ಈ ಕೆಲಸವನ್ನು ಇವತ್ತು ಆದಷ್ಟು ಬೇಗ ಸರಿಯಾಗಿ ಮಾಡಿ ಮುಗಿಸಬೇಕು ಅಂತಕ್ಕಂತಹ ಹುಮ್ಮಸ್ಸಿನಲ್ಲಿ ಇರುವಂಥದ್ದು. ಹೆಚ್ಚು ಖರ್ಚಿಗೆ ಅವಕಾಶ ಇರೋದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರವೂ ಕೂಡ ಆಗುತ್ತೆ. ಯಾಕೆ ಹಣವನ್ನು ಖರ್ಚು ಮಾಡಲೇಬೇಕಾ ಅನ್ನುವಂತಹ ಪ್ರಶ್ನೆಗಳೆಲ್ಲ ನಿಮ್ಮ ಮನಸ್ಸಿನಲ್ಲಿ ಬರುವಂಥದ್ದು. ಆತಂಕವೂ ಕೂಡ ಆಗುತ್ತೆ. ಕೆಲವು ಖರ್ಚನ್ನು ಗಮನಿಸಿದಾಗ ಹೆಚ್ಚಿನ ಆತಂಕಕ್ಕೆ ಒಳಗಾಗ್ತೀರಿ. ನಿಮ್ಮ
ಸ್ನೇಹಿತರ ಮತ್ತು ವೈಯಕ್ತಿಕವಾದಂತಹ ಸಮಸ್ಯೆಗಳು ಇವೆಲ್ಲವೂ ಕೂಡ ನಿಮಗೆ ತೊಂದರೆಯಾಗುತ್ತೆ. ನಿಮ್ಮ ಸಮಸ್ಯೆ ಒಂದಷ್ಟಿದೆ, ಸ್ನೇಹಿತರ ಸಮಸ್ಯೆಯೂ ಒಂದಷ್ಟಿದೆ. ಅವೆಲ್ಲವಕ್ಕೂ ಕೂಡ ನೀವೇ ಪರಿಹಾರವನ್ನು ಕಂಡು ಹಿಡ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಹಾಗಾಗಿ ಸ್ನೇಹಿತರ ಒಂದಷ್ಟು ಜವಾಬ್ದಾರಿಯು ನಿಮ್ಮ ಮೇಲೆ ಬರುವುದರಿಂದ ಇರುವುದರಿಂದ ಅದು ಕೂಡ ತೊಂದರೆಗೆ ಕಾರಣವಾಗುತ್ತೆ ಅಂತಕ್ಕಂಥದ್ದು. ಮನೆಯವರಿಗೆ ಯಾವ ಮಾತನ್ನು ಕೊಡ್ತೀರಿ ಅಥವಾ ಕೊಟ್ಟಿರ್ತೀರಿ ಆ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗ್ದಲೇ ಜಗಳ ಆಗುತ್ತೆ. ಏನೋ ಹೇಳಿರ್ತೀರಿ, ಯಾವುದೋ ಪ್ರಾಮಿಸ್ ಮಾಡಿರ್ತೀರಿ, ಆದರೆ ಅದನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ವಿಷಯ ಮುನ್ನೆಲೆಗೆ ಬಂದು ಮನೆಯಲ್ಲಿ ಜಗಳಕ್ಕೆ ಅವಕಾಶ ಇರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಸ್ಪಂದನೆ ಸಿಗುತ್ತೆ. ಎಲ್ಲಿ ನೀವು ಉದ್ಯೋಗವನ್ನು ಮಾಡ್ತಿರೋ, ಎಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರೋ ಆ ಜಾಗದಲ್ಲಿ ನಿಮಗೆ ಅನುಕೂಲತೆ ಅಂತಕ್ಕಂಥದ್ದು ಇರುವಂಥದ್ದು. ಮನೆಯವರನ್ನು ಸಮಾಧಾನ ಮಾಡೋದ್ರಲ್ಲೇ ದಿವಸ ಕಳೆದು ಹೋಗ್ಬಿಡುತ್ತೆ. ಯಾಕೆ ಅಂತಂದರೆ ಅವರ ಜಗಳಕ್ಕೆ ಏನೋ ಒಂದು ಉಪಶಮನವನ್ನು ಮಾಡಬೇಕು, ಆ ಜಗಳವನ್ನು ನಿಲ್ಲಿಸಬೇಕು, ಅಥವಾ ಅವರು ನಿಮ್ಮ ಮೇಲೆ ಮಾಡ್ಕೊಂಡಿರ್ತಕ್ಕಂತಹ ಕೋಪವನ್ನು ಕಡಿಮೆ ಮಾಡಬೇಕು ಅನ್ನೋದಕ್ಕೆ ಎಲ್ಲ ರೀತಿಯಿಂದ ಸಮಾಧಾನವನ್ನು ಮಾಡೋದಕ್ಕೆ ಮುಂದಾಗ್ತೀರಿ. ಆಂಜನೇಯನನ್ನ ಪ್ರಾರ್ಥನೆ ಮಾಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಸ್ವಭಾವದಿಂದ ಸ್ನೇಹಿತರಿಗೆ ಸ್ವಲ್ಪ ಬೇಸರವಾಗ್ತಕ್ಕಂತಹ ಸಮಯ. ಇದರ ಜೊತೆಗೆ ಹಣ ಹೂಡಿಕೆಯನ್ನು ಮಾಡೋದ್ರ ಬಗ್ಗೆ ಸ್ವಲ್ಪ ಆಲೋಚನೆಯನ್ನು ಮಾಡಿ, ಹಣ ಹೂಡಿಕೆ ಮಾಡದೇ ಇದ್ದರೆ ಬಹಳ ಒಳ್ಳೆಯದು, ನಿಮಗೆ ಆಗತಕ್ಕಂತಹ ನಷ್ಟವನ್ನು ತಪ್ಪಿಸ್ಕೊಳ್ಬಹುದು ಅನ್ನುವಂಥದ್ದು. ದುರಾಸೆ ಇಲ್ಲದೆ ಇರತಕ್ಕಂತಹ ಕೆಲಸಗಳಿಂದ ಸಂತೋಷವಾಗುತ್ತೆ. ಯಾವುದಾದ್ರೂ ಒಂದು ಕೆಲಸ ಮಾಡಿದಾಗ ಅದರಿಂದ ಏನಾದರೂ ಲಾಭ ಬಂದರೆ ಇನ್ನಷ್ಟು ಬರಬೇಕಾಗಿತ್ತು, ಮತ್ತಷ್ಟು ಬರಬೇಕಾಗಿತ್ತು ಅಂತಕ್ಕಂತಹ ದುರಾಸೆ ಏನಿದೆ, ಅಂತಹ ಕೆಲಸಗಳನ್ನು ಹೊರತಾಗಿ ಯಾವುದೇ ರೀತಿಯ ದುರಾಸೆಗಳು ಮನಸ್ಸಿಗೆ ಬರದಲ್ಲೇ ನಾನು ಮಾಡಿದಂತಹ ಕೆಲಸ ನನಗೆ ಸಮಾಧಾನ ಕೊಟ್ಟಿದೆ, ಮನಸ್ತೃಪ್ತಿ ಇದೆ ಅಂತ ಹೇಳಿ ಮಾಡುವಂತಹ ಕೆಲಸ ಏನಿದೆ ಅದು ನಿಮಗೆ ಒಳಿತಾದಂತಹ ಫಲಕ್ಕೆ ದಾರಿಯಾಗುವಂಥದ್ದು. ಹಿಂದೆ ಹೂಡಿಕೆ ಮಾಡಿದಂತಹ ಆಸ್ತಿಯ ವಿಚಾರದಲ್ಲಿ ಗೊಂದಲವಾಗುತ್ತೆ. ಯಾವತ್ತೋ ಹಣ ಹೂಡಿಕೆಯನ್ನು ಮಾಡಿ ಹಣವನ್ನು ಕೊಟ್ಟು ಯಾವುದೋ ಆಸ್ತಿ ಖರೀದಿ ಮಾಡಿರ್ತೀರಿ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲಗಳಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಅಥವಾ ಇನ್ಯಾವುದೋ ಒತ್ತಡವೋ ಇವೆಲ್ಲವೂ ಕೂಡ ಪ್ರಭಾವ ಬೀರ್ತಕ್ಕಂಥದ್ದಾಗತ್ತೆ. ಹೆಂಡತಿ ಅಥವಾ ಗಂಡ, ಆ ಸಂಬಂಧಿಕರ ಕಡೆಯಿಂದ ಜಗಳಗಳಾಗತ್ತೆ. ಇದು ಸ್ವಲ್ಪ ಗಮನಿಸಬೇಕಾದಂತಹ ಅಂಶ. ಒಂದೊಂದು ಕುಟುಂಬವನ್ನೇ ನಿಷ್ಠುರ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಅಲ್ಲಿ ಅಂತಹ ಸನ್ನಿವೇಶ ಒದಗುವಂಥದ್ದಾಗುತ್ತೆ. ನಿಮ್ಮ ಕಷ್ಟಕ್ಕೆ ಯಾರೂ ಕೂಡ ಬರೋದಿಲ್ಲ. ಹಾಗಂತ ನಿಮ್ಮಿಷ್ಟದಂತೆ ನೀವು ಸಂತೋಷವಾಗಿರೋದಕ್ಕೂ ಕೂಡ ಅನುಕೂಲ ಆಗದೇ ಇರತಕ್ಕಂತಹ ದಿವಸ ಇದು. ಯಾವುದೋ ಒಂದು ಸಮಾಧಾನ ಮಾಡ್ಕೊಳ್ತೀವಿ, ನಮ್ಮ ಪಾಡಿಗೆ ನಾವಿರ್ತೀವಿ ಅಂತಂದರೆ ಅದಕ್ಕೂ ಕೂಡ ಅವಕಾಶಗಳು ಸಿಕ್ಕದೇ ಇರತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.